ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತು ಈ ವಿಡಿಯೋದಲ್ಲಿ ನಾನು RRB ಕ್ಲರ್ಕ್ ಮೇನ್ಸಿಗೆ ಯೂಟ್ಯೂಬ್ ಇಂದ ಯಾವ್ಯಾವ ವಿಡಿಯೋಸ್ನ ನೋಡ್ಕೋಬಹುದು, ಯಾವ್ಯಾವ ಚಾನಲ್ ಇಂದ ವಿಡಿಯೋಸ್ನ ನೋಡ್ಕೋಬಹುದು ಅನ್ನೋದನ್ನ ಹೇಳ್ತೀನಿ. ಕ್ವಾಂಟ್ಸ್ಗೆ ಬರೋದಾದ್ರೆ ಕೌಶಿಕ್ ಸರ್ ವಿಡಿಯೋಸ್ ನೋಡ್ಕೋಬಹುದು ನೀವು, ಇಲ್ಲಾಂದ್ರೆ ಆಶೀಶ್ ಅರೋರಾ ಸರ್ ವಿಡಿಯೋ ನೋಡ್ಕೋಬಹುದು. ಅದ್ ಬಿಟ್ರೆ ಹರ್ಷಲ್ ಅಗರ್ವಾಲ್ ಸರ್ ಇದ್ದಾರೆ, ಅವ್ರ ವಿಡಿಯೋಸ್ ನೋಡ್ಕೊಬಹುದು, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂಡ್ ರೀಸನಿಂಗ್ಗೆ ಬರೋದಾದ್ರೆ ಲಾಸ್ಟ್ ಟೈಮ್ ಹೇಳ್ದಂಗೆ RRB PO ಟೈಮಲ್ಲಿ ಪುನೀತ್ ಸರ್ ವಿಡಿಯೋಸ್ ನೋಡ್ಕೋಬಹುದು. ಅಂಡ್ ವರ್ಚುವಸ್ ಅಂತ ಒಂದು ಚಾನಲ್ ಇದೆ, ಅದರಲ್ಲೂ ಚೆನ್ನಾಗಿ ಮಾಡ್ತಾರೆ ವಿಡಿಯೋಸ್ನ, ಸೊ ನೀವು ಅದರಲ್ಲೂ ನೋಡ್ಕೊಬಹುದು. ಅಂಡ್ ಇನ್ನು ಕಂಪ್ಯೂಟರ್ಗೆ ಬರೋದಾದ್ರೆ ಅರೋರಾ ಎಜುಕೇಟರ್ ಅಂತ ಚಾನಲ್ ಇದೆ, ಅದ್ರಲ್ಲಿ ನೋಡ್ಕೊಬಹುದು ನೀವು. ಆಲ್ರೆಡಿ PO ಟೈಮಲ್ಲೂ ಒಂದು ಎಷ್ಟು ವಿಡಿಯೋಸ್ ಮಾಡಿ ಬಿಟ್ಟಿದ್ರು, ಅದನ್ನ ಮತ್ತೆ ನೋಡ್ಕೊಂಡ್ರೆ ರಿವೈಸ್ ಆಗುತ್ತೆ. ಅಂಡ್ ಹಾಗೇನೆ ಕ್ಯಾಪ್ಟಿಟ್ಯೂಡ್ಸ್ ಅಂತ ಇರೋದ್ರಲ್ಲಿ ಲಾಸ್ಟ್ ಟೈಮ್ ಹೇಳಿದ್ದೆ ಒಂದು ವಿಡಿಯೋ 1 ಮಿಲಿಯನ್ ವ್ಯೂಸ್ ಮೇಲೆ ಹೋಗಿದೆ ಅಂತ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಕಲ್ತಿದ್ದೀರಾ ಕಂಪ್ಯೂಟರ್ ಅಂತ ಹೇಳಿದ್ರೆ ಒಂದ್ಸತಿ ರಿವಿಷನ್ ಆದಂಗೆ ಆಗುತ್ತೆ. ಅದು 3 hours ಏನೋ ವಿಡಿಯೋ ಇದೆ ಅನ್ಸುತ್ತೆ, ಕರೆಕ್ಟಾಗಿ ನೆನಪಿಲ್ಲ ಈಗ. ಆ ವಿಡಿಯೋ ನೋಡ್ಕೊಂಡ್ರೆ ಏನೇನು ಓದಿದ್ದೀರಾ ಎಲ್ಲ ಒಂದ್ಸತಿ ರಿವೈಸ್ ಆಗುತ್ತೆ. ಸೊ ಅದನ್ನ 1-2 ಸತಿ ನೋಡ್ಕೊಳ್ಳಿ. ಅಂಡ್ ಹಾಗೆ ಇನ್ನೂ ಓದಕ್ಕೆ ಶುರು ಮಾಡಿಲ್ಲ ಕಂಪ್ಯೂಟರ್, ಬೇಸಿಕ್ ಇಂದ ಓದಬೇಕು ಅಂತ ಹೇಳಿದ್ರು ನಿಮಗೆ ಸುಮಾರಷ್ಟು ವಿಡಿಯೋ ಸಿಗುತ್ತೆ ಟಾಪಿಕ್ ವೈಸ್. ಎಲ್ಲಾನು ವಿಡಿಯೋಸ್ ನೋಡ್ಕೊ ಬನ್ನಿ. ಅವ್ರು ಯಾವ್ದಾದ್ರು ಬುಕ್ ಬೇಕು ಅಂದ್ರೆ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನ ನೀವು ನೋಡ್ಕೊಬಹುದು. ಇನ್ನು GAಗೆ ಬರೋದಾದ್ರೆ ನೀವು ಶೀತಲ್ ಮ್ಯಾಮ್ ವಿಡಿಯೋಸ್ ಆಲ್ರೆಡಿ ಶುರು ಮಾಡಿದ್ದಾರೆ, ಸ್ಟ್ಯಾಟಿಕ್ GK ಇದು. ಅವರು ಸೀರೀಸ್ ಮಾಡ್ಕೊಂಡು ಹೋಗ್ಬೋದು ಮ್ಯಾರಥಾನ್ ತರ, ಅದನ್ನ ನೋಡ್ಕೋಬಹುದು ನೀವು. ಅಂಡ್ ಹಾಗೆ ಸುಮಾರಷ್ಟು ಜನನು ಬಿಡ್ತಾರೆ ಏನೋ ಎಕ್ಸಾಮ್ ಟೈಮಲ್ಲಿ ಟಾಪ್ 100 ಟಾಪ್ 200 ಅಂತ, ಆ ವಿಡಿಯೋಸ್ ನೋಡ್ಕೊಳ್ಳಿ. ಮಂತ್ಲಿದು ನೋಡ್ಕೊಂತೀರಾ ಅಂತ ಹೇಳಿದ್ರೆ ನಾನು ಪುಷ್ಪಾಂಡೆ ಸರ್ದು ನೋಡ್ಕೊಂಡಿರೋದು, ಸೊ ನೀವು ನೋಡ್ಕೋಬಹುದು, ಅವರು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಹಾಗೆ ಗೈಡ್ಲಿಲಿ ಆದಿತ್ಯ ಸರ್ ಇದಾರಲ್ಲ, ಅವರು ಟಾಪ್ 250 ಅಂತೆಲ್ಲ ಎಕ್ಸಾಮ್ ಟೈಮಲ್ಲಿ ಬಿಡ್ತಾರೆ, ಆ ವಿಡಿಯೋಸ್ ನೋಡ್ಕೊಳ್ಳಿ. ಅಂಡ್ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಬುಕ್ಸ್ ಬಗ್ಗೆ ಹೇಳಿದಾಗ GAದು ಮರ್ತ್ಬಿಟ್ಟಿದ್ದೆ ಹೇಳೋದು. ಯಾರೊಬ್ರು ಕಮೆಂಟ್ ಮಾಡಿದ್ರು GAದು ಹೇಳಿ ಅಂತ. ನಾನು ಮಂತ್ಲಿ PDF ನ ಅಫೇರ್ಸ್ ಕ್ಲೌಡ್ ಇಂದ ತಗೊಳ್ಳೋದು. ಸೊ ನಿಮ್ಗೆ PDF ಬೇಕು ಅಂತ ಹೇಳಿದ್ರೆ ನೀವು ಅಫೇರ್ಸ್ ಕ್ಲೌಡ್ ಅವ್ರದ್ದು ನೋಡ್ಕೊಬಹುದು. ಅಂಡ್ ಹಾಗೆ ಎಕ್ಸಾಮ್ ಜೀನಿಯಸ್ ಅಂತ ಇದೆ, ಅಲ್ಲೂ ಚೆನ್ನಾಗಿ ಬಿಡ್ತಾರೆ ಅಂತ ಹೇಳ್ತಾರೆ, ಸೊ ಅದನ್ನು ನೀವು ತಗೊಬಹುದು. ಅಂಡ್ ಹಾಗೆ ಇನ್ನು ಇಂಗ್ಲಿಷ್ಗೆ ಬರೋದಾದ್ರೆ ನಾನು ಸದ್ಯಕ್ಕೆ ಯಾವ ವಿಡಿಯೋಸ್ ನೋಡ್ಕೊಂಡಿಲ್ಲ. ಸೊ ನೀವು ನೋಡ್ಕೋತೀರಾ ಅಂತ ಹೇಳಿದ್ರೆ RRB ಕ್ಲರ್ಕ್ ಮೀನ್ಸ್ ಇಂಗ್ಲಿಷ್ ಅಂತ ಸರ್ಚ್ ಮಾಡಿದಾಗ ಕೆಲವ್ರು ವಿಡಿಯೋಸ್ ಬರುತ್ತೆ, ಯಾವ್ದಾದ್ರು ಒಂದು ಇಬ್ರದ್ದು ನೋಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಕ್ವಶನ್ಸ್ ಕೇಳ್ಬೋದು ಅಂತ. ಕೆಲವೊಂದ್ಸತಿ ಏನಾಗುತ್ತೆ, ಮಾಕ್ ಅಲ್ಲಿ ಎಕ್ಸಾಮ್ ಲೆವೆಲ್ ಕ್ವಶನೇ ಕೇಳಿರ್ತಾರೆ ಅನ್ನೋದಿಲ್ಲ, ಹೆಂಗೆಂಗೋ ಕೇಳಿರ್ತಾರೆ, ಆ ಟಾಪಿಕ್ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗಲ್ಲ. ಸೊ ಯಾರ್ದಾರು ಒಂದು ಇಬ್ರದ್ದು ವಿಡಿಯೋಸ್ ನೋಡ್ಕೊಳ್ಳಿ, ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಕಂಪ್ಯೂಟರ್ ಆಗಲಿ ಇಂಗ್ಲಿಷ್ ಆಗಲಿ ಇದೆಲ್ಲ ಜಾಸ್ತಿ ಸೆಕ್ಷನ್ ಮಾಕ್ ಬರ್ದಷ್ಟು ಹೆಲ್ಪ್ ಆಗುತ್ತೆ. ಬಿಕಾಸ್ ಕಂಪ್ಯೂಟರ್ ಬರೀತೀರಾ ಅಂತ ಹೇಳಿದ್ರೆ ನಿಮಗೆ ಹೊಸ ಹೊಸ ಕ್ವಶನ್ ಸಿಗುತ್ತೆ, ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಇರುತ್ತೆ ಕ್ವಶನ್ಸ್ ಅಂತ. ಆ್ಯಂಡ್ ಹಾಗೆ ರೀಸ್ನಿಂಗು ಯಾವುದು ಇದು ಕ್ವಾಂಟ್ಸನ್ನು ನೀವು ಸೆಕ್ಷನ್ ಮಾಕ್ ಕೊಡ್ತಾ ಹೋಗಿ. ಆ್ಯಂಡ್ ನಾನು ಹೇಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ, ನಾನು 3 ಡೇಸ್ಗೊಂದು ಫುಲ್ ಮಾಕ್ ಬರಿತಿದ್ದೀನಿ ಅಷ್ಟೇನೆ. ಬಿಕಾಸ್ ಕೆಲವೊಂದ್ಸತಿ ಏನಾಗುತ್ತೆ, ಮಾಕಲ್ಲಿ ಎಕ್ಸಾಮ್ ಲೆವೆಲ್ಲೇ ಇರಲ್ಲ, ಹೈ ಲೆವೆಲ್ ಇಟ್ಟಿರ್ತಾರೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಜಾಸ್ತಿ ವಿಡಿಯೋಸ್ ನೋಡಿಕೊಂಡು ಅಲ್ಲಿ ಸಾಲ್ವ್ ಮಾಡೋ ರೀತಿ ನಾನು ಮಾಡ್ತೀನಿ. ಅಂದರೆ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ತೀನಿ ವಿಡಿಯೋನ. ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊತೀನಿ. ಸೊ ಜಾಸ್ತಿ ಇದನ್ನೇ ಮಾಡ್ತಿರೋದು. ಆ್ಯಂಡ್ ಡೈಲಿ ಎಲ್ಲ ಸಬ್ಜೆಕ್ಟ್ಗೂ ಟೈಮ್ ಡಿವೈಡ್ ಮಾಡ್ಕೊಂಡು ಓದ್ಕೊತಾ ಇದ್ದೀನಿ. ಸೊ ಇದಿಷ್ಟು ನಾನು ಪ್ರಿಪೇರ್ ಆಗ್ತಿರೋ ರೀತಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.